ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇವತ್ತಿನ ವಿಡಿಯೋ, ಏನು ವಿಶೇಷ, ಏನು ಎಲ್ಲ ಹೋಗ್ತಿದ್ದಾಳೆ ವಿನುತಾ ಅಂತ ಅಂದ್ಕೊಂಡಿದ್ದೀರಾ? ಎಸ್, ನನ್ನ ಅತ್ತೆ ಮಗಳು ಮದುವೆಗೆ ಹೋಗ್ತಾ ಇದ್ದೀನಿ. ನಾನು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಮದುವೆ ನಡೆಯೋದು ಶನಿವಾರ ಸಂತೆಯಲ್ಲಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಹೇಗಾಯಿತು ಮದುವೆ, ಹೇಗೆಲ್ಲ ಎಂಜಾಯ್ ಮಾಡಿದ್ವು ಅದೆಲ್ಲ ಹೇಳ್ತೀನಿ. ಎಸ್, ನಾನು ಇವಾಗ ಹಾಸನ ತಲುಪಿದೆ. ಅಲ್ಲಿಂದ ನಾನು ಒಂದು ಜ್ಯುವೆಲರಿ ಸೆಟ್ ಇಸ್ಕೊಂಡು ಹೋಗ್ಬೇಕಿತ್ತು ನನಗೆ ಗೊತ್ತಿರೋ ಅಕ್ಕ ಹತ್ರ. ಅವ್ರ ಹತ್ರ ಹೋಗಿ ಜ್ಯುವೆಲರಿ ಸೆಟ್ ಇಸ್ಕೊಂಡು ನಾನು ನೆಕ್ಸ್ಟ್ ಹೊರಟಿದ್ದೆ ಅರ್ಕಲ್ಗೂಡ್ಗೆ. ಆಲ್ರೆಡಿ ನಮ್ಮ ಆಂಟಿ ಅರ್ಕಲ್ಗೂಡಲ್ಲಿದ್ದಾರೆ. ನಾನು ಅಲ್ಲಿಗೆ ಹೋಗಿ ನಮ್ಮ ಆಂಟಿ ಮಗಳ ಜೊತೆ ನಾನು ಹೊರಡಬೇಕು. ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ. ಹಾಸನವ್ರಿಗೆ ಗೊತ್ತಿರುತ್ತೆ. ಅರ್ಕಲ್ಗೂಡಿಗೆ ಬಂದೆ. ಈ ದೇವಸ್ಥಾನದಲ್ಲಿ ನಮ್ಮ ಆಂಟಿ ಮಗಳಿಗೆ ಒಂದು ಹರಕೆ ಇತ್ತು. ಹರಕೆ ತೀರಿಸ್ಕೊಂಡು ನಾವು ಹೊರಡ್ವು ನಮ್ಮ ಅತ್ತೆ ಮನೆ ಕಡೆಗೆ. ದುರ್ಗಾದೇವಿ ಟೆಂಪಲ್ ಅಂತ ಈ ಟೆಂಪಲ್ ಅರ್ಕಲ್ಗೂಡಲ್ಲಿರೋದು. ಫೈನಲಿ ಅತ್ತೆ ಮನೆಗೆ ಎಂಟ್ರಿ. ಏನೇನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಇವತ್ತು ಚಪ್ರ ಪೂಜೆ ಆಗಿರೋದ್ರಿಂದ ನಾವು ಊರಿಗೆ ಊಟ ಹಾಕ್ತೀವಿ. ಸೊ ಅದರದ್ದೇ ಇಲ್ಲಿ ತಯಾರಿ ನಡೀತಾ ಇದೆ. ಇದೇ ನಮ್ಮ ಅತ್ತೆ ಮನೆ. ನನಗೆ ಮಿರರ್ ಅಂದರೆ ತುಂಬ ಇಷ್ಟ. ಯಾವ ಮಿರರು ಬಿಡಲ್ಲ, ಹೋಗ್ಬಿಟ್ಟು ಅಲ್ಲಿ ಫೋಸ್ಗಳು ಕೊಡ್ತಾ ಇರ್ತೀನಿ. ಏನೋ ಒಂಥರ ಖುಷಿ ನನ್ನ ನೋಡ್ಕೊಳ್ಳೋಕ್ಕೆ. ಹೇಳೇನಾದರೂ ನನ್ನ ಮದುವೆ ಇದೆಲ್ಲ ಬಂದು ನನ್ನ ಮದುವೆ ಇದೆ ಎಲ್ಲರೂ ಬಂದು ಹಂಗೆಲ್ಲ ಹೇಳ್ಬೇಡ. ನಾನು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಏನು ಹೇಳು. ಏನು ಹೇಳಿ, ಏನಾದರೂ ಹೇಳು. ನಮ್ಮ ಮದುವೆ ಆಗ್ತಿದೆ, ನಿನ್ನ ತಂಗಿ ಮದುವೆ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ. ಇದನ್ನ ಮಾತ್ರ ಬ್ಲಾಗಿಗೆ ಹಾಕೋದಿಲ್ಲ. ಆಯಿತು, ಹಾಕಲ್ಲ. ಹೇಳು, ಏನು ಹೇಳಿ ನಾನು. ಏನು ಹೇಳು ಏನಾದರೂ. ನನ್ನ ತಂಗಿ ಮದುವೆ ನಾನು ಹೇಳ್ಕೊಟ್ಟಿದ್ದೆ ಹೇಳು ಅಂತಿದ್ದೆ. ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಇದು ಚೆನ್ನಾಗಿ ಓಡಾಡ್ಬೋದಿತ್ತು. ಪ್ರೆಗ್ನೆಂಟ್ ಆಗಿದ್ದೀನಿ, ಓಡಾಡೋಕ್ಕಾಯ್ತಿಲ್ಲ. ಬೇಜಾರಾಗ್ತಿದೆ. ಇವರೆಲ್ಲ ಚೆನ್ನಾಗಿ ಓಡಾಡ್ತಿದ್ದಾರೆ, ನಾನು ಒಂದು ಕಡೆ ಕೂತ್ಕೋಬೇಕು. ನೋಡಿ ಬಲವಂತದಿಂದ ವಿಡಿಯೋ ಮಾಡಿಸ್ಕೊತಿರೋದು. ಮಾತಾಡೋದು ಎಲ್ಲರಿಗೂ ತಿರ್ಗೆ ರೌಂಡ್ ತಿರ್ಗೆ ಮೇಕಪ್ ತೋರಿಸೆ. ಯಾರು ಮೇಕಪ್ ಮಾಡಿರೋದು? ನಾನಂತೇಳು ನೆಕ್ಸ್ಟ್ ಯಾವ್ದಾದ್ರು ಮದುವೆ ಆದರೆ ವಿನೋದೇ ಕಳ್ಸ್ಕೊಬಿಡಿ. ಇವರಿಗೆಲ್ಲ ಕ್ಯಾಮ್ರಾ ಮುಂದೆ ಬಂದೆಲ್ಲ ಅಭ್ಯಾಸ ಇಲ್ಲ, ಮತ್ತು ಅವ್ರಿಗೆ ಇಷ್ಟನೂ ಆಗಲ್ಲ. ಅಂದರೂ ನಾನು ಸ್ವಲ್ಪ ಕಂಟೆಂಟ್ ಇರಲಿ, ಚೆನ್ನಾಗಿ ಬರಲಿ ವೀಡಿಯೋಸ್ ಅಂತ ನಾನು ಅವ್ರ ಹತ್ರ ವೀಡಿಯೋಸ್ ಮಾಡಿಸ್ಕೊತಾ ಇದ್ದೀನಿ. ಇಲ್ಲಿ ಬಂದು ಇವಳು ಮದುವೆ ಆಗೋ ಹುಡುಗಿ. ಇವಳು ಅವಳದು ಪ್ರೀ ವೆಡ್ಡಿಂಗ್ ಶೂಟ್ ಕತೆ ಹೇಳ್ತಿದ್ದಾಳೆ ಏನಾಯಿತು ಅಂತ. ಏನು ಮಂತ್ರ ಹೇಳ್ತೀಯಾ? ಮಂತ್ರ ಏನು ಹೇಳ್ತೀಯಾ? ಒಂದು ಮಲ್ಗೆ ಇರ್ತದೆ ಏನು ಕೇಳೋದು ಹೇಳಿ ನನಗೆ ಅದನ್ನ. ಗೈಸ್ ತೋರಿಸ್ತೀನಿ. ಹನುಮಾನ್ ಚಾಲೀಸ್ ಜೋರಾಗಿ ಹೇಳು. ನಾನು ಮೆಹಂದಿ ತೋರಿಸಿ. ಮೆಹಂದಿ ತೋರಿಸ್ಬೇಕು. ಓಕೆ. ಮಂತ್ರ ಹೇಳು. ಏನು ಇದು ಏನು ಕೇಳ್ತೀಯ ಅಂತ. ಭಯ ಆಗಬಾರ್ದು ಅಂತ ಹೇಳ್ಬಿಟ್ಟು. ಏನಿಗೆ ನಿನಗ? ನನಗೆ ಅದೇ ಆಂಜನೇಯಂದು ಹನುಮಾನ್ ಚಾಲೀಸ್ ಮಕ್ಕಳಿಗೆ ಭಯ ಆಗಬಾರ್ದು ಅಂತ. ಆಮೇಲೆ ಇನ್ನೊಂದು ಗರ್ಭ ಸಂಸ್ಕಾರ ಅದ್ರದ್ದೊಂದು ಮಂತ್ರ. ಹಿಂಗೆ ತೋರಿಸ್ತಾ ಇದೆಯಾ ಮಕ್ಕಳು ಹಂಗೆ ತೋರಿಸ್ತಾ ಅವೆರಡೇ ಮಂತ್ರ ಇರೋದು. ಅಷ್ಟೇ ಗೈಸ್ ಇದೆಲ್ಲ ನಾನು ಮತ್ತೆ. ಚಪ್ರಶಾಸ್ತ್ರ ಮಾಡಿರೋ ದಿನ ಸಂಜೆ ಊರಿಗೆಲ್ಲ ಊಟ ಹಾಕ್ತೀವಿ. ಸೊ ಹಂಗಾಗಿ ಇವಾಗ ಒಂದು ಶಾಸ್ತ್ರ ಇದೆ, ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಹುಡುಗಿನ ನಾಳೆ ಚೌಟ್ರಿಗೆ ಕರ್ಕೊಂಡು ಹೋಗಬೇಕು ನಾವು. ಇವಾಗ ಹಿರಿಯರ ಹತ್ರ ದೊಡ್ಡವ್ರ ಹತ್ರ ಎಲ್ಲ ಆಶೀರ್ವಾದ ತಗೊಂಡು
ನಮ್ಮ ಕಡೆ ಚಪ್ಪರ ಶಾಸ್ತ್ರ ಅಂತ ಮಾಡ್ತೀವಿ. ಅದಾದಮೇಲೆ ಒಂದು ಶಾಸ್ತ್ರ ಇರುತ್ತೆ. ಹುಡುಗಿನ ಚೌಟ್ರಿಗೆ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ನಮ್ಮ ಮನೇಲಿ ನಾವು ಶಾಸ್ತ್ರ ಮಾಡ್ತೀವಿ. ಹಸೆ ಹಾಕೋದು ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಹಸೆ ಹಾಕೋದು ಅಂದರೆ ತುಂಬ ಮಳೆ ಬರ್ತಾನೆ ಇತ್ತು. ಅದು ಸೋನೆ ಥರ ಬರ್ತೈತೆ. ಅತ್ತ ನಿಲ್ತಾನೂ ಇಲ್ಲ, ಇತ್ತ ಜೋರಾಗಿ ಬರ್ತಾನೂ ಇಲ್ಲ. ಅದರಲ್ಲೇ ಶಾಸ್ತ್ರ ಹೆಂಗೋ ಮಾಡಿಬಿಟ್ರು. ಮಳೆ ಬರ್ತೈತೆ ಗಾಯ್ಸ್, ಫುಲ್ಲು ಅದರಲ್ಲೇ ಶಾಸ್ತ್ರ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಅರಿಶಿನ ಶಾಸ್ತ್ರ ಸಿಂಪಲ್ಲಾಗೆ ಮನೆಯಲ್ಲೇ ಮಾಡಿಕೊಂಡ್ವು. ತುಂಬ ಲೆಂತಿ ವಿಡಿಯೋ ಆಗಿದೆ. ಇದು ಪಾರ್ಟ್ 1 ಅಂತ ನಾನು ಸೆಲೆಕ್ಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ನೀವೆಲ್ಲ ಪಾರ್ಟ್ 2ನೂ ನೋಡಿ. ತುಂಬ ಲೆಂತಿ ಇದೆ ವಿಡಿಯೋ. ತುಂಬ ಚೆನ್ನಾಗೂ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಎಷ್ಟಾಗುತ್ತಷ್ಟು ವೀಡಿಯೋಸ್ ನಾನು ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮೈ ತುಂಬ ಅರಿಶಿನ ಆಗಿರೋದಕ್ಕೆ ಅದು ಹೋಗೋದಕ್ಕೆ ಒಂದು ಟ್ರಿಕ್ ಇದೆ. ಏನಪ್ಪ ಅಂದರೆ ಬಾಳೆಹಣ್ಣು ತಗೊಳ್ಳಿ, ಮಿಕ್ಸಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ದಪ್ಪನೇ ಇರಲಿ. ಎಲ್ಲೆಲ್ಲಿ ಅರಿಶಿನ ಇರುತ್ತೆ ಅಲ್ಲೆಲ್ಲ ಚೆನ್ನಾಗಿ ಹಚ್ಚಿ ಸ್ವಲ್ಪ ಉಜ್ಜಿ ತೊಳೀರಿ. ಒಂಚೂರು ಅರಿಶಿನ ಇರಲ್ಲ. ಇದು ಟ್ರಿಕ್ ಯೂಸ್ ಆಗಿದೆ ನಮಗೂ. ನೀವು ಟ್ರೈ ಮಾಡಿ. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ಲು ಮದುವೆ ಹುಡುಗಿ. ಮಾರ್ನಿಂಗ್ ಎದ್ದಿದ್ದೆ ಲೇಟ್ ಆಯಿತು. ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆದೆ. ನೀನು ಟಿಫನ್ ತಿಂದ್ಕೊಂಡು ಸ್ವಲ್ಪ ಮನೆ ಹತ್ರ ಏನಾದ್ರು ಶಾಸ್ತ್ರಗಳಿದ್ರೆ ಎಲ್ಲ ಮುಗಿಸ್ಕೊಂಡು ಚೌಟ್ರಿ ಕಡೆಗೆ ಹೊರಡಬೇಕು. ಎಲ್ಲ ಎದ್ದು ಕೆಲಸ ಅವ್ರವ್ರು ಮಾಡ್ಕೊತಾ ಇದ್ದಾರೆ. ಕಾರಿಗೆಲ್ಲ ಅಂಟಿಸೋಕ್ಕೆ ಇದನ್ನು ಪ್ರಿಂಟೌಟ್ ತೆಗೆಸ್ಕೊಂಡು ಬಂದಿದ್ದಾರೆ. ನಮ್ಮ ಮಾವ ಇಲ್ಲಿ ಮಧ್ಯದಲ್ಲಿ ಕೌಂಟ್ರೆಲ್ಲ ಕೊಡ್ತಾ ಇದ್ದಾರೆ ನೋಡಿ. ಹೆಂಗೈತೆ? ಚೆನ್ನಾಗೈತಾ? ಯಾರು ಚೆನ್ನಾಗಿರೋದು, ಅಳಿಯನ ಮಗಳ? ಯಾರಪ್ಪಜಿ? ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಂದ ಹೋಗಿದ್ದು ತುಂಬ ಲೇಟ್ ಆಯಿತು. ಆಲ್ರೆಡಿ ಮೆಹಂದಿ ಶಾಸ್ತ್ರ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಸೊ ಹಂಗಾಗಿ ನಮ್ಮ ಅತ್ತೆ ಮಗಳೇ ನಮಗೆ ಮೆಹಂದಿ ಬಿಡಿಸ್ತಾ ಇದ್ದಾಳೆ. ಫನ್ ಮಾಡ್ಕೊಂಡು ನಕ್ಕೊಂಡು ಜೋಕ್ ಮಾಡ್ಕೊಂಡು ಚೆನ್ನಾಗಿತ್ತು ಒಂಥರ. ಈ ಮೆಹಂದಿ ನಾನೇ ಬಿಡಿಸಿದ್ದು ನನ್ನ ತಂಗಿಗೆ. ಆ್ಯಕ್ಚುಲಿ ನಂಗೆ ಅಷ್ಟೊಂದು ಚೆನ್ನಾಗಿ ಬಿಡ್ಸೋಕ್ಕೆ ಬರಲ್ಲ, ಬಟ್ ಬಿಡಿಸಿದ್ದೀನಿ. ಚೆನ್ನಾಗಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದನ್ನು ನಮ್ಮ ಕಡೆ ಅರಣ್ಯ ಚಿತ್ರ ಅಂತ ಕರೀತಾರೆ. ಇದನ್ನೆಲ್ಲ ಡ್ರಾ ಮಾಡಿಬಿಟ್ಟು ಹುಡುಗ ಹುಡುಗಿ ಹೆಸರು ಬರೆದು ಅದನ್ನು ಚೌಟ್ರಿಲಿ ಅಂಟಿಸ್ತಾರೆ. ಅದಾದಮೇಲೆ ಲಾಸ್ಟಿಗೆ ಮದುವೆ ಮುಗ್ದೆಲ್ಲ ಆದಮೇಲೆ ಇದನ್ನು ಕಿತ್ತಾಕ್ಬಿಟ್ಟು ಬರ್ತಾರೆ. ಏನೋ ನಮ್ಮ ಕಡೆ ಶಾಸ್ತ್ರ ಇದೆ ಆ ಥರ. ಬೇಬಿ ಎಲ್ಲ ಕಡೆ ಇದೆ ಅಂದ್ಕೊತೀನಿ. ನನಗೆ ಇದು ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸು. ಜೊತೆಗೆ ಇದ್ದು ಎಲ್ಲ ನಾನು ನೋಡಿರೋದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಎಲ್ಲ ಓಡ್ತಿದ್ದಾರೆ ಚೌಟ್ರಿಗೆ, ಆಲ್ರೆಡಿ ಓಡ್ತಿದ್ದಾರೆ ಎಲ್ಲರೂ. ಇವರು ನಮ್ಮ ಅತ್ತೆ ಮಾವ, ಅಂದರೆ ಹುಡುಗಿಯರ ಅಪ್ಪ ಅಮ್ಮ ಇವರು. ಎಲ್ಲ ರೆಡಿಯಾಗಿದೆ. ಇನ್ನೇನು ಚೌಟ್ರಿಗೆ ಹೊರಡಬೇಕು ನಾವು. ಇನ್ನು ಹುಡುಗಿನ ಕರ್ಕೊಂಡು ನಾವು ಫಸ್ಟ್ ಹೋಗ್ತೀವಿ. ಆಮೇಲೆ ನಮ್ಮ ಅತ್ತೆ ಮಾವರೆಲ್ಲ ಹಿಂದೆ ಬಸ್ಸಲ್ಲಿ ಬರ್ತಾರೆ. ನಾವು ಫಸ್ಟ್ ಹೋಗ್ತೀವಿ. ಊರ ದೇವಸ್ಥಾನ ಹತ್ರ ಹೋಗಿ ಅಲ್ಲಿಂದ ಹುಡುಗಿ ಕೈಲಿ ಪೂಜೆ ಮಾಡಿಸಿ ಅಲ್ಲಿಂದ ಚೌಟ್ರಿಗೆ ಹೊರಡಬೇಕು ನಾವು. ಬನ್ನಿ. ಏನಾಗಬೇಕು ಹುಡುಗಿಗೆ? ನೀವು ಹುಡುಗಿಗೆ ಏನಾಗಬೇಕು? ನಾನು ಸೋದರ ಮಾವ. ಹೌದಾ? ಅಲ್ಲ, ಆಗ್ಲೇ ಸಾಂಗ್ ಹೇಳಿದ್ರಲ್ಲ, ಸಾಂಗ್ ಹೇಳಿದ್ರಲ್ಲ. ಮಲ್ಲಿಗೆ ಹೂವ, ಗುಲಾಬಿ ಗುಂಪು, ಮಲ್ಲಿಗೆ ಕೆಂಪು, ನನಗಿಂತ ಕೆಂಪು, ಮುಂದೆ ಹೊಡ್ರು. ಬೇಡ, ಅಲ್ಲಿ ಹಾಕೋತೀನಿ. ಏನಾಗಬೇಕು? ಬೆಳೆ ಶಾಸ್ತ್ರಿಗೆ ನೀವು ಮಗಳು ಮದ್ವೆಗೆ ಹೋಗ್ತಾಳೆ. ಏನಾದ್ರು ಹೇಳಿ. ಮಗಳು ಮದ್ವೆಗೆ ಹೋಗ್ತಾಳಲ್ಲ, ಹೆಂಗ್ ಅನ್ಸ್ತಿದೆ? ಹಿಂಗೆ ಹಿಡ್ಕೊಂಡು ನಿಂತ್ಕೋಬೇಡಿ.
ಅಷ್ಟೇ ಹೋಯ್ತಾಳಲ್ಲ ಅಳಬೇಕು ಅನಿಸ್ತದೆ. ನಮ್ಮ ಪ್ರೀತಿಯಾಗಿ ಕಂಡಿದ್ಲಲ್ಲ ಸಣ್ಣದ್ರಿಂದ ಸಾಕಿ ಈಗ ಇನ್ನೊಬ್ರ ಮನೆಗೆ ಕಳಿಸ್ತಾ ಇದೀವಲ್ಲ ಅಂತ ಅವಳು ಬರುತ್ತೆ. ಅಲ್ಲ ಅವ್ರನ್ನ ಕ್ಯಾಪ್ಚರ್ ಮಾಡು. ಬನ್ನಿ ಹೇಳಿ. ಸಣ್ಣದ್ರಿಂದವ ಸಾಕಿ ಎಲ್ಲ ವಿದ್ಯಾಭ್ಯಾಸ ಕಲಿಸಿ ಈಗ ಮನೆ ಕಳಿಸ್ತಾ ಇದೀವಿ, ಇನ್ನೊಬ್ರ ಮನೆ ಕಳಿಸ್ತಾ ಇದೀವಲ್ಲ ಅಂತ ನಮ್ಗೆ ಅಳು ಬರುತ್ತೆ. ಅವಳೆ ನಾಳೆ ಆಮೇಲೆ ನಮ್ಮ ತೆಕ್ಕೊಂಡು ಗೋಳಾಡ್ತಾಳೆ. ಅದನ್ನ ನಾವು ನೋಡಿದ್ದೀವಿ. ಏನ್ ಮಾಡೋದು? ಈ ತರ ಫನ್ ಮಾಡ್ಕೊಂಡು ಫುಲ್ಲು ಎಂಜಾಯ್ಮೆಂಟ್ ಮಾಡ್ಕೊಂಡು ಎಲ್ಲ ನಮ್ಮನ್ನು ನಗಿಸ್ತಾ ಇದ್ರು. ಇನ್ನು ಎಲ್ಲ ಹೇಳಿ ಹಿಂಗೆ ಸ್ವಲ್ಪ ಏನೇನೋ ಹೇಳೋದು ನಗೋದು. ನಾವು ಆ ಥರ ಕೌಂಟ್ರುಗಳೆಲ್ಲ ಕೊಟ್ಕೊಂಡು ಚೆನ್ನಾಗಿತ್ತು. ಇವ್ರು ಬಂದು ನಮ್ಮ ಅತ್ತೆ ಮಗಳಿಗೆ ಸ್ವಲ್ಪ ಕ್ಲೋಸು ಮನೆ ಹತ್ರ. ಸೊ ಹಂಗಾಗಿ ಅವರು ಅಳ್ತಾ ಇದ್ದಾರೆ. ಅವಳು ಬಿಟ್ಟು ಹೋಗ್ತಿದ್ದಾಳೆ ಇಷ್ಟು ಗಂಟೆ ಇದ್ದೆ ಅಂತ. ಪಾಪ ನನಗೆ ಒಂಥರ ಕಣ್ಣೀರೇ ಬಂದುಬಿಡ್ತು ನನಗೂ. ನಾನು ನೋಡ್ಬಿಟ್ಟು ಪಾಪ ಅಷ್ಟು ಅಟ್ಯಾಚ್ಮೆಂಟ್ ಇರೋರು ಸಡನ್ನಾಗಿ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಎಷ್ಟೇ ಆಗಲಿ ಯಾರಿಗೇ ಆಗಲಿ ಬೇಜಾರಾಗೇ ಆಗುತ್ತೆ. ಪಾಪ ಅನಿಸ್ತು ನೋಡಿ. ಅಂದರೂ ನಮ್ಮ ಅತ್ತೆ ಮಗಳು ಅಳಲ್ಲ, ನಕ್ಕೊಂಡೇ ಇರ್ತೀನಿ ಅಂತ ಇದ್ಲು. ಪಾಪ ಎಲ್ಲರೂ ಅಳ್ತಿದ್ರು ಮನೆ ಹತ್ರ. ಸ್ವಲ್ಪ ಅವಳೇನು ಅಳ್ತಿರ್ಲಿಲ್ಲ, ಬಟ್ ಅವಳು ಆ್ಯಕ್ಚುಲಿ ಖುಷಿಯಾಗೇ ಇದ್ಲು. ಕೊನೆಗೆ ಅವಳಿಗೂ ಮದುವೆ ಆಗಿ ತಾಳಿ ಕಟ್ಟಿ ಆದಮೇಲೆ ಲಾಸ್ಟಿಗೆ ಬರ್ಬೇಕಾದ್ರೆ ತುಂಬ ಅತ್ಲು. ಅದನ್ನು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಲೈಕ್ಸು, ಕಮೆಂಟ್ಸು, ವ್ಯೂಸ್ ಎಲ್ಲ ಬಂದಿದೆ. ನೀವು ಹೋದರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಬೋದು. ಚೆನ್ನಾಗಿ ಬಂದಿದೆ ಆ ವಿಡಿಯೋನ. ಏನಕ್ಕೆ ರೋಜಾ ಎಂತಕ್ಕೆ ಏನಂತೆ? ಓ ಚೌಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಚೌಟ್ರಿ ಹತ್ರ ರೀಚ್ ಆದವು ನಾವು. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ, ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ.